ಸುದೀಪ್ ಸರ್ ಆಪೋಸಿಟಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಖಂಡಿತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆ ನೆಕ್ಸ್ಟ್ ಟಾಸ್ಕಲ್ಲಿ ವಿನಯ್ ಬಿಟ್ಟು ನಾನು ಹೋಗಿದ್ರೆ ಕೂಡ ಸೇಮೇ ಆಗ್ತಿತ್ತು. ಆ್ಯಂಡ್ ಸಡನ್ಲಿ ನನ್ನ ಕಾರ್ ಹೊರಗಡೆ ಹೋಗೋದು ನನಗೆ ಫೀಲ್ ಆಯಿತು, ಒಂದು ಅಪ್ ಆ್ಯಂಡ್ ಡೌನ್ ಆಯಿತು. ಸೊ ನನ್ನ ಮನಸ್ಸಲ್ಲಿ ಅಷ್ಟೇ ನಾನೇ ಎಲಿಮಿನೇಟ್ ಆಗಿದ್ದೀನಿ ಅಂತ ಅಂದ್ಕೊಂಡೆ. ಸೊ ಇನ್ನು ಕಿಚ್ಚ ಸುದೀಪ್ ಸರ್ ಜೊತೆ ಏನಾದರೂ ಸಿನಿಮಾ ಮಾಡೋ ಪ್ಲ್ಯಾನ್ ಇದೆಯಾ? ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಕೂಡ ನಿಮ್ಮ ಜೊತೆ ತುಂಬ ಕಾನ್ವರ್ಸೇಷನ್ ಇತ್ತು ಅವ್ರದ್ದು. ಜೊತೆಗೆ ನಿಮಗೆ ಗೈಡ್ ಕೂಡ ಮಾಡ್ತಿದ್ರು, ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಅಂತ. ಸೊ ಅದ್ರ ಬಗ್ಗೆ ಸೊ ಸುದೀಪ್ ಸರ್ ಆಪೋಸಿಟಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಖಂಡಿತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಆನ್ ಸ್ಕ್ರೀನು ಅದು ತುಂಬ ಒಳ್ಳೆ ಫೇಸ್ ಆಫ್ ಥರ ಆಗುತ್ತೆ. ಯಾಕಂದರೆ ನೀವು ನೋಡಿದ್ರೆ ನಾನು ಸುದೀಪ್ ಸರ್ ಆಲ್ಮೋಸ್ಟ್ ಸೇಮ್ ಹೈಟ್ ಸೇಮ್ ವೇಟ್ ಥರ ಇದ್ದೀವಿ. ಸೊ ಅದು ಒಳ್ಳೆ ಆಪೋಸಿಟ್ ಕ್ಯಾರೆಕ್ಟರ್ನ ಖಂಡಿತ ಪ್ಲೇ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಸುದೀಪ್ ಸರ್ ನಿಮಗೆ ಆಪರ್ಚುನಿಟೀಸ್ ಏನೋ ಕನ್ನಡ ಮಾತಾಡೋ ಫಾರಿನ್ ವಿಲನ್ ಬೇಕಂದರೆ ಖಂಡಿತ ನನ್ನ ಸೆಲೆಕ್ಟ್ ಮಾಡಿ ಚೆನ್ನಾಗಿ ಮಾಡಿಕೊಡ್ತೀನಿ. ಓಕೆ. ಸೊ ಇನ್ನು ಟಾಪ್ 3 ಯಾರು ಬರ್ತಾರೆ ಮೈಕೆಲ್? ನನ್ನ ಪ್ರಕಾರ ಬರಬೇಕು ಅಂದರೆ ವಿನಯ್, ಕಾರ್ತಿಕ್ ಆ್ಯಂಡ್ ಸಂಗೀತ ಬರಬೇಕು. ಬಟ್ ಯಾರು ಬರ್ತಾರೆ ಅಂತ ನನಗೆ ಅನಿಸುತ್ತೆ ಅಂದರೆ ವಿನಯ್, ಪ್ರತಾಪ್ ಆ್ಯಂಡ್ ಸಂಗೀತ ಬರ್ತಾರೆ ಅಂತ ನನಗನ್ಸುತ್ತೆ. ಓಕೆ. ಸೊ ಇನ್ನು ಪ್ರತಾಪ್ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾರೆ, ಆದರೆ ಅದಕ್ಕೆ ಎಕ್ಸ್ಪ್ಲನೇಷನನ್ನು ಕೇಳೋಕ್ಕೆ ಹೋದರೆ ಅವ್ರು ಏನು ರೆಸ್ಪಾಂಡ್ ಮಾಡೋದಿಲ್ಲ ಕೆಲವೊಂದು ಬಾರಿ. ಸೊ ಇದು ನಿಮಗೇನು ಅನಿಸುತ್ತೆ? ಆ್ಯಕ್ಚುಲಿ ಅವರು ನಿಜವಾಗ್ಲೂ ರೆಸ್ಪಾಂಡ್ ಮಾಡೋದಿಲ್ವಾ ಅಥವಾ ಅವರು ಮಾತಾಡಬಾರ್ದು ಅಂತ ಹಾಗೆ ಇರ್ತಾರೆ ಅನ್ಸುತ್ತೆ? ಇಲ್ಲ, ಅವನಿಗೆ ಒಂದು ಪಾಯಿಂಟ್ ಇದ್ದರೆ ಆ ಪಾಯಿಂಟ್ನ ಹೇಳ್ತಾನೆ. ಆ್ಯಂಡ್ ಅವನಿಗೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದ್ದರೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಚೆನ್ನಾಗೇ ಕೊಡ್ತಾನೆ. ಬಟ್ ಅವನ ಹತ್ರ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಇಲ್ಲ ಅಂದರೆ ಆ ಪಾಯಿಂಟ್ನ ಅವ್ನು ಚೇಂಜ್ ಮಾಡಲ್ಲ, ಆ ಪಾಯಿಂಟ್ನೇ ರಿಪೀಟ್ ಮಾಡ್ತಾನೆ ಏನು ರೀಸನ್ಸ್ ಇಲ್ಲದೆ. ಸೊ ಅದು ಸ್ವಲ್ಪ ಇರಿಟೇಟಿಂಗ್ ಅನಿಸುತ್ತೆ ಮಾತಾಡೋವ್ರಿಗೆ. ಬಟ್ ಮೇ ಬಿ ಆಡಿಯನ್ಸ್ಗೆ ಅದು ಇಷ್ಟ ಆಗ್ತಾಯಿದೆ, ಯಾಕಂದರೆ ಅವ್ನು ಸ್ಟ್ಯಾಂಡ್ ತೊಗೋತಾನೆ ಅಂತ. ಸೊ ಅದು ಬಟ್ ಆ್ಯಂಡ್ ಇಲ್ಲಿ ಹೊರಗಡೆ ಬಂದಿದ ಮೇಲೆ ಗೊತ್ತಾಗಿದೆ ಅದು ಅವನಿಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಕೂಡ. ಸೊ ಒಳ್ಳೆಯದಾಗಲಿ. ಅದು ಆ್ಯಕ್ಚುಲಿ ನನ್ನ ಪ್ರಕಾರ ಅದು ಜೆನ್ಯೂನಾಗೇ ಇದೆ ಬಾಂಡು. ಯಾಕೆಂದರೆ ಅವರಿಬ್ಬರು ಕ್ಯಾರೆಕ್ಟರ್ ಬಂದು ಸೆಟ್ ಆಗುತ್ತೆ, ಅವ್ರ ಬ್ಯಾಕ್ಗ್ರೌಂಡ್ ಸೆಟ್ ಆಗುತ್ತೆ. ಸೊ ಅದರಲ್ಲಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಗೊತ್ತಾಗಿ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಬಟ್ ಇವಾಗ ಇನ್ನೂ ನಾ ಶೋ ನೋಡ್ರೇ ಗೊತ್ತಾಗುತ್ತೆ ಬೀನ್ ಬ್ಯಾಗಲ್ಲಿ ಕೂತ್ಕೊಂಡು ಏನು ಮಾತಾಡಿದ್ದಾರೆ ಅಂತ. ಬಟ್ ಅವರು ಮಧ್ಯದಲ್ಲಿ ಇರೋ ಬಾಂಡಿಂಗ್ ಕ್ಯೂಟ್ ಅಂತ ನನಗೆ ಅನಿಸುತ್ತೆ. ನಮ್ಮದು ಗುಂಪೇ ಇಲ್ಲ. ಯಾಕೆಂದರೆ ನಮ್ಮ ಇದರಲ್ಲಿ ಏನು ಗುಂಪು ಅಂದರೆ ವಿ ಆರ್ ಅ ಗ್ರೂಪ್ ಆಫ್ ಪೀಪಲ್ ಅಷ್ಟೇ. ನಮಗೆ ಒಬ್ಬೊಬ್ರಿಗೆ ವಿ ಲೈಕ್ ಈಚ್ ಅದರ್ ಅಷ್ಟೇ. ಸೊ ಅದರಲ್ಲಿ ನಾವು ಜೊತೆಯಲ್ಲಿ ಹ್ಯಾಂಗ್ ಔಟ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಏನೂ ಮಾಡಿರಲಿಲ್ಲ ನಾವು. ನೀವು ನೋಟಿಸ್ ಮಾಡಿದರೆ ನೀವು ನೋಡಿರ್ತೀರ, ನಮ್ಮದು ವೋಟಿಂಗ್ ಯಾವಾಗಲೂ ಒಂದೇ ಕಡೆ ಹೋಗಲ್ಲ. ನಮ್ಮ ವೋಟಿಂಗ್ ಯಾವಾಗಲೂ ನಮಗೆ ಯಾರು ಅನಿಸ್ತೋ ಅವ್ರಿಗೇ ವೋಟ್ ಮಾಡೋದು. ನನಗೆ ಯಾರಿಗೆ ವೋಟ್ ಮಾಡ್ತೀನಿ ಅನಿಸುತ್ತೋ ನಾನು ಅವ್ರಿಗೆ ಮಾಡ್ತೀನಿ. ಆ್ಯಂಡ್ ಬೇರೆಯವ್ರನ್ನ ಸೇವ್ ಮಾಡೋಕ್ಕೆ ವೋಟಿಂಗ್ ಮಾಡೋದು ಅದೆಲ್ಲ ನಾವು ಮಾಡಿದೇ ಇಲ್ಲ. ನಮಗೆ ಏನು ಅನಿಸುತ್ತೋ ಅದೇ ಮಾಡ್ತಾಯಿರ್ತೀವಿ. ಓಕೆ. ಸೊ ಹಂಗೆ ನೋಡಿದ್ರೆ ನಿಮ್ಮ ಫ್ರೆಂಡ್ಶಿಪ್ ಗ್ಯಾಂಗಲ್ಲಿ ಸೊ ನಮ್ರತಾ ಇದ್ದರು, ನೀವಿದ್ರಿ, ವಿನಯ್ ಇದ್ದರು. ಸೊ ನಮ್ರತಾ ಇವಾಗ ಮೊನ್ನೆ ಒಂದು ಟಾಸ್ಕ್ ಬಂದಾಗ ನಿಮ್ಮ ಮತ್ತು ವಿನಯ್ ನಡುವೆ ನಿಮಗೆ ಒಂದು ಸ್ಪ್ರೇ ಅನ್ನು ಹಾಕ್ತಾರೆ. ಸೊ ಅವಾಗ ಏನು ಅನಿಸ್ತು ನಿಮಗೆ? ಬಿಕಾಸ್ ಇಬ್ಬರು ಕೂಡ ನೀವು ಒಳ್ಳೆ ಫ್ರೆಂಡ್ಸೇ ನಮ್ರತಾ ಅವ್ರಿಗೆ. ಅವಾಗ ಏನು ಅನಿಸ್ತು? ಬಿಕಾಸ್ ಶಿ ಗಾಟ್ ಒನ್ ಚಾನ್ಸ್ ಟು ಸೇವ್ ಯು ಅನ್ಸುತ್ತೆ. ಸೊ ಆಗ ಏನು ಅನಿಸ್ತು ಮೈಕಲ್? ಅದರಲ್ಲಿ ಆ್ಯಕ್ಚುಲಿ ಸೇವ್ ಮಾಡೋಕ್ಕೆ ಏನೂ ಇಲ್ಲ, ಅದು ಬರೀ ಕ್ಯಾಪ್ಟನ್ಸಿ ಹೋಗೋದಕ್ಕೆ ಇದು ಇತ್ತು. ಆ್ಯಂಡ್ ಅದು ಆ ಟೈಮಲ್ಲಿ ನನಗೆ ಎಕ್ಸ್ಪೆಕ್ಟೆಡ್ ಇತ್ತು ಅವಳು ವಿನಯ್ಗೆ ಕೊಡ್ತಾಳೆ ಅಂತ. ಬಟ್ ಅದರಲ್ಲಿ ಏನು ಯೂಸೂ ಆಗಿಲ್ಲ. ಯಾಕೆಂದರೆ ನೆಕ್ಸ್ಟ್ ಟಾಸ್ಕಲ್ಲಿ ಸುಮ್ಮನೆ ಒಂದು ಪೇಪರ್ ಶ್ರೆಡ್ಡರಲ್ಲಿ ಹಾಕಿ ಶ್ರೆಡ್ ಆಯಿತು ಚಾನ್ಸು. ಆ್ಯಂಡ್ ಸಂಗೀತ ಆ ನೆಕ್ಸ್ಟ್ ಟಾಸ್ಕಲ್ಲಿ ವಿನಯ್ ಬಿಟ್ಟು ನಾನು ಹೋಗಿದ್ರೆ ಕೂಡ ಸೇಮೇ ಆಗ್ತಿತ್ತು. ಸೊ ಏನೋ ನನಗೆ ಅನಿಸಲಿಲ್ಲ ಆ್ಯಕ್ಚುಲಿ. ಓಕೆ. ಎಲ್ಲೋ ಒಂದು ಕಡೆ ಮೈಕಲ್ ಒಂದು ಸರ್ತಿ ವಾಪಸ್ ಇವಾಗ ಏನು ಎಲಿಮಿನೇಷನ್ ಟೈಮಲ್ಲಿ ನಿಮ್ಮನ್ನು ಕಾರಲ್ಲಿ ಕಳಿಸ್ಬಿಟ್ಟು, ಸೊ ಅದೊಂದು ತುಂಬ ಶಾಕಿಂಗ್ ಆಗಿತ್ತು. ಸೊ ಆ ಸಿಚುವೇಶನ್ನ ಹೇಗೆ ಫೇಸ್ ಮಾಡಿದ್ರಿ? ಏನು ಅನಿಸ್ತು ಮೈಕಲ್? ಆ ಸಿಚುವೇಶನ್ ತುಂಬ ಸ್ಟ್ರೆಸ್ಫುಲ್ ಇತ್ತು. ಆ ಕಾರ್ ಒಳಗಡೆ ಆ್ಯಕ್ಚುಲಿ ಫುಲ್ ಸರೌಂಡ್ ಬ್ಲ್ಯಾಕ್ ಪೇಪರ್ ಅಂಟಿಸಿದ್ರು. ಸೊ ಹೊರಗಡೆ ಏನೂ ನೋಡೋಕೆ ಆಗಿರಲಿಲ್ಲ. ಆ್ಯಂಡ್ ಕಾರ್ಸ್ ರೌಂಡ್ ಹೋಗೋದು ಗೊತ್ತಿತ್ತು. ಆ್ಯಂಡ್ ಸಡನ್ಲಿ ನನ್ನ ಕಾರ್ ಹೊರಗಡೆ ಹೋಗೋದು ನನಗೆ ಫೀಲ್ ಆಯಿತು, ಒಂದು ಅಪ್ ಆ್ಯಂಡ್ ಡೌನ್ ಆಯಿತು. ಸೊ ನನ್ನ ಮನಸ್ಸಲ್ಲಿ ಅಷ್ಟೇ ನಾನೇ ಎಲಿಮಿನೇಟ್ ಆಗಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಹೊರಗಡೆ ಹೋಗಿ ಕಾರ್ನ ಚೇಂಜ್ ಮಾಡಿ ನನ್ನನ್ನೇ ವಾಪಸ್ ಕಳಿಸಿದ್ದು ನನಗೆ ತುಂಬ ಖುಷಿ ಆಯಿತು. ಅವಿಗೆ ಸ್ವಲ್ಪ ಐ ಫೆಲ್ಟ್ ಬ್ಯಾಡ್. ಬಟ್ ಅದು ಬಿಟ್ಟು ಸರ್ವೈವ್ ಆಗಿದ್ದೀನಿ ಅಂತ ನನಗೆ ಖುಷಿನೇ ಆಯಿತು. ಓಕೆ. ಸೊ ಎಲ್ಲೋ ಒಂದು ಕಡೆ ಮೈಕಲ್ ವಾಪಸ್ ಮನೆಗೆ ಬಂದಮೇಲೆ ಸ್ವಲ್ಪ ಸೈಲೆಂಟ್ ಆದ್ರಾ ಅಥವಾ ಆ ವೀಕ್ ಚೆನ್ನಾಗಿ ಆಡಲಿಲ್ವಾ? ಯಾವ ಫ್ಯಾಕ್ಟರ್ ಲ್ಯಾಕ್ ಆಯಿತು ಅನ್ಸುತ್ತೆ ನೀವು ಆಚೆ ಇರೋದಕ್ಕೆ ಇವತ್ತು?
ನಾ ಬಂದು ಆ ವೀಕ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನನಗೆ ಆ ಟೈಮಲ್ಲಿ ಒಂದು ಫೀಲಿಂಗ್ ಇತ್ತು, ತುಂಬ ಸೈಲೆಂಟಾಗಿದ್ದರೆ ಹಂಗೆ ಕಳಿಸ್ಬಿಡ್ತಾರೆ, ಅದರಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿ ಇರಬೇಕು ಅಂತ ನಾನು ಇನ್ನೂ ಆ್ಯಕ್ಟಿವ್ ಆದೆ. ಆ್ಯಕ್ಚುಲಿ ಆ ವಾರ ಆ್ಯಕ್ಚುಲಿ ಒಂದು ಒಳ್ಳೆ ವೇಕಪ್ ಹೆಂಗಿತ್ತು ನನಗೆ ಆ್ಯಕ್ಚುಲಿ. ಸೊ ಇನ್ನು ಈಗಿರುವ ಕಂಟೆಸ್ಟೆಂಟ್ಗಳಲ್ಲಿ ನೆಕ್ಸ್ಟ್ ವೀಕ್ ಯಾರು ಹೊರಗಡೆ ಇರ್ಬೋದು ಮೈಕಲ್? ನನ್ನ ಪ್ರಕಾರ ತನಿಷಾಂಗ್ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಇವಾಗ ಇರೋ ಕಂಟೆಸ್ಟೆಂಟ್ಗಳಲ್ಲಿ ಹೊರಗಡೆ ಬಂದಿದ ಮೇಲೆ ನೋಡೋದಲ್ಲಿ ಅವ್ಳಿಗೆ ಸ್ವಲ್ಪ ವೋಟಿಂಗ್ ಕಮ್ಮಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡೋಣ. ಸೊ ನೆಕ್ಸ್ಟ್ ಮೈಕಲ್ ಇದಾದಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಎಲ್ಲ ಏನಿದೆ? ಫ್ಯೂಚರ್ ಪ್ರಾಜೆಕ್ಟ್ಸ್ ಎಲ್ಲ ಅಷ್ಟೇ, ನನ್ನ ಬಿಸ್ನೆಸ್ನ ಇನ್ನೂ ಬಿಲ್ಡ್ ಮಾಡೋದು, ಅದನ್ನು ಗ್ರೋ ಮಾಡಬೇಕು. ಅದು ಬಿಟ್ಟು ನಾನು ಹೇಳಿದ ಪ್ರಕಾರ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಐಡಿಯಾ ಇದೆ, ಜಾಸ್ತಿ ಟ್ರಾವೆಲಿಂಗ್ ಮಾಡೋಕ್ಕೆ ಐಡಿಯಾ ಇದೆ, ಆ್ಯಂಡ್ ಸ್ವಲ್ಪ ಫಿಲ್ಮ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ, ಬೇರೆ ರಿಯಾಲಿಟಿ ಶೋಗೇನೋ ಕರಿತಾ ಇದ್ದಾರೆ. ಸೊ ಅದು ಮಾಡಬೇಕು ಅಂತ ಐಡಿಯಾ ಇದೆ. ಕನ್ನಡದಲ್ಲಿನೂ ಕರಿತಾ ಇದ್ದಾರೆ ಆ್ಯಂಡ್ ಹಿಂದಿಯಲ್ಲಿನೂ ಕರಿತಾ ಇದ್ದಾರೆ. ಸೊ ಎರಡೂ ಮಾಡಬೇಕು ಅಂತ ಇದ್ದೀನಿ. ರೋಡೀಸ್ಗೆ ಮತ್ತೆ ಕರೆಯಲ್ಲ, ಬಟ್ ಬೇರೆ ಶೋಗಳಿದೆ. ಸೊ ನೀವು ನೋಡ್ತೀರಾ, ಏನೋ ಹೇಳೋ ಹಂಗಿಲ್ಲ, ಬಟ್ ನೋಡ್ತೀರಾ. ಸೊ ಮೈಕಲ್ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಡೈಲಾಗ್ ಹೇಳ್ಬೋದಾ ನಮಗೋಸ್ಕರ? ಕನ್ನಡದಲ್ಲಿ ಡೈಲಾಗಾ? ಒಂದು ತುಕಾಲಿ ನನಗೆ ಹೇಳಿಕೊಟ್ಟಿದ್ದು ಒಂದು ಹಾಡು ನನಗೆ ಇನ್ನೂ ನೆನಪಿದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಕಾವೇರಿ, ಅಷ್ಟೇ ನೆನಪಿದೆ ನನಗೆ. ಬಟ್ ಇವಾಗ ಹೋಗಿ ಎಲ್ಲ ಹಾಡುಗಳೆಲ್ಲ ಕೇಳಬೇಕು. ಆ್ಯಂಡ್ ಇವಾಗ ಹೋಗಿ ನನಗೆ ಕಾಂತಾರ ಮೂವಿ ನೋಡಬೇಕು ಅಂತ ಇದ್ದೀನಿ. ಇವಾಗ ಇಂಟರ್ವ್ಯೂಸ್ ಎಲ್ಲ ಫಿನಿಷ್ ಮಾಡಿ ಅದೇ ಕೆಲಸ ನನಗೆ ಆ್ಯಕ್ಚುಲಿ. ಇನ್ನೂ ನೋಡಿಲ್ಲ ಆ್ಯಕ್ಚುಲಿ. ಇಲ್ಲ, ನಾ ಸುಮ್ಮನೆ ಕೇಳ್ತಾ ಇದ್ದೆ, ಕಾರ್ತಿಕ್ ಹತ್ರ ಕೇಳ್ತಾ ಇದ್ದೆ, ಈ ಕನ್ನಡ ಮೂವೀಸಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಏನು ಮೂವಿ ಇದೆ ಫಸ್ಟು ಅಂತ ಕೇಳಿದೆ. ಸೊ ಕಾಂತಾರ ನೋಡು ಚೆನ್ನಾಗಿದೆ ಅಂತ ಹೇಳಿದ. ಆ್ಯಂಡ್ ಸುದೀಪ್ ಸರ್ದು ಹುಚ್ಚ ಮೂವಿನೂ ಹೇಳಿದರು, ಅದು ನೋಡಬೇಕು, ತುಂಬ ಒಂದು ಇಮೋಷ್ನಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿದ್ದೇ ಕಿಚ್ಚ ಅಂತ ಹೆಸರು ಬಂತು ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದು ನೋಡಬೇಕು ಅಂತ ಇದ್ದೀನಿ. ಅಷ್ಟೇ, 2 ಮೂವಿ ನೋಡಿದ್ದೀನಿ, KGF 1, KGF 2 ಅಷ್ಟೇ. ಹೌದು, ಆ್ಯಂಡ್ ಹುಚ್ಚಾನೂ ನೋಡಬೇಕಂತ ಇದ್ದೀನಿ. ಬಟ್ ಇವಾಗ ಯಾಕಂದರೆ ನನಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕನ್ನಡದಲ್ಲಿ. ಬರೀ ಶೋಗೆ ಹೋಗೋದಕ್ಕೆ ಮುಂಚೆ ಬರೀ ಬೇಸಿಕ್ ಕಾನ್ವರ್ಸೇಷನ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಇದು ನನಗೆ ಬೇಕು, ಇದು ಎಷ್ಟು, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಇತ್ತು. ಬಟ್ ಇವಾಗ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇವಾಗ ನಾನು ಒಂದು ಲಾಸ್ಟ್ 2 ಎಪಿಸೋಡ್ಸ್ ನೋಡಿದೆ ಕೂಡ, ಅದರಲ್ಲಿ ನನಗೆ ಕಂಪ್ಲೀಟ್ ಅರ್ಥ ಆಗ್ತಾ ಇದೆ. ಫಸ್ಟೆಲ್ಲ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಕೆಲವು ಪದಗಳೆಲ್ಲ ಏನಂತಾನೆ ಗೊತ್ತಾಗಲ್ಲ, ಆ್ಯಂಡ್ ತುಂಬ ಫಾಸ್ಟಾಗಿ ಮಾತಾಡ್ರೆ ಅರ್ಥ ಆಗಲ್ಲ. ಸೊ ಇವಾಗ ಅದು ಫುಲ್ ಸೆಟ್ ಆಗಿದೆ. ಸೊ ಇವಾಗ ಆರಾಮಾಗಿ ಕೂತ್ಕೊಂಡು ನಾನು ನೋಡ್ಬೋದು ಮೂವೀಸ್ ಎಲ್ಲ. ಒಂದು ಹೊಸ, ಯಾಕೆಂದರೆ ಒಂದು ಆ್ಯಪಲ್ಲಿ ನಾವು ಹೋಗಿ ಕನ್ನಡ ಮೂವಿ ಸೆಕ್ಷನಲ್ಲಿ ಹೋಗೋದಕ್ಕೇ ನನಗೆ ಭಯ ಆಯಿತು, ಏನು ಅರ್ಥ ಆಗಲ್ಲ ಅಂತ. ಬಟ್ ಇವಾಗ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು.